ಫ್ಯಾಮಿಲಿಗೆ ಹೊಸಬ್ರು ಆ್ಯಡ್ ಆಗ್ತಿದ್ದಾರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮಾವ ಇವ್ನು ಹೋಗ್ಬಿಟ್ಟು ಗರ್ಲ್ ಫ್ರೆಂಡ್ನ ಒಂದು ರೌಂಡ್ ಕೂರ್ಸ್ಕೊಂಡು ಕರ್ಕೊಂಡು ಬರ್ತಾನೆ, ಅವಳಿಗೂ ತೋರಿಸ್ಕೊಂಡು. ಒಂದು 50 ಕೊಡು, ನಾನು ಒಂದು ಕೊಡ್ತೀನಿ. 250 ಕೊಡ್ತೀವಿ. 1,50,000 ಕೊಡು. ಬ್ಯಾಡ, ನಮ್ಮ ಮನೆ ದೇವ್ರಿಗೆ ಮಾಡ್ಸೋಣ. ನಮ್ಮಮ್ಮ ಮನೆ ದೇವರು, ನಮ್ಮಮ್ಮನೇ ಪೂಜೆ ಮಾಡ್ತಾರೆ. ಈ ಹುಡುಗ ಕಿಪ್ಪಿ ಕೀರ್ತಿ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ. ಅದೇ 1,000 ರೂಪಾಯಿ ಕೊಟ್ಟಿದ್ರು ಅಂತಲ್ಲ, ಅದಕ್ಕೆ ನಿಮ್ ಪರ ಮಾಡೋನು. ಇವಾಗ ನಾನು ಇವಾಗ 2,000 ಕೊಟ್ರೆ ನನ್ನ ಪರ ಮಾತಾಡ್ಬಿಡ್ತಾನೆ. ಜಿಲ್ಲಾ ಮಟ್ಟದಲ್ಲಿ ವೆಲ್ಕಮ್ ಬ್ಯಾಕ್ ಟು ಆಂಗರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. 28 ಮಾರ್ಚ್ ಯಾರೋ ಒಬ್ರು ನಮ್ಮ ಫ್ಯಾಮಿಲಿಗೆ ಹೊಸಬ್ರು ಆ್ಯಡ್ ಆಗ್ತಿದ್ದಾರೆ. ಏನಂದೆ ಇವತ್ತು ಫ್ರೈಡೇ ಕೂಡ. ಸೊ ಸಡನ್ ಆಗಿ ಇದು ಆಗಿದ್ದು ಏನಂತ ನಾನು ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ. ವಿಷಯ ಭಾರಿ ಇದೆ ಅಂತ ಕಾಣುತ್ತೆ, ಹೇಳೋ ವಿಷಯ ಆದ್ರೆ ಹೇಳ್ಬಿಡಮ್ಮ. ನಾನು ಮತ್ತೆ ರಾಕಿ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಜೊತೆ ಇನ್ನಿಬ್ರು ಜಾಯಿನ್ ಆಗ್ತಾರೆ. ಯಾರತ್ರ ಆಲ್ರೆಡಿ ಇಬ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಸರ್, ಗಗನ್ ಸಿಂಹ ನಾನ್ ವೆಜ್. ಹಾಯ್. ಟೆಸ್ಟಿಂಗ್ ಅಂತ ಹೋಗ್ತಿದ್ದಾರೆ. ಯಾವ್ದು ತೊಗೊಳ್ಳೋದಂತ ಇನ್ನೂ ಡಿಸೈಡ್ ಆಗಿಲ್ಲ. ಲಿಚ್ಚಿ ಯಾವುದೋ ಸ್ಮಾರ್ಟ್ ಕೀ ಅಂತೆ. ಇದು ಸ್ಮಾರ್ಟ್ ರಿಮೋಟ್ ರಾಕಿ ಗೊತ್ತಾಗ್ತಿಲ್ಲ, ಎಲ್ಲ ಸೇರಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಒಂದು ಟೆಸ್ಟ್ ಡ್ರೈವಿಗೆ ಹೋಗ್ತಿದ್ದಾನೆ. ಇದೇ ಕನ್ಫರ್ಮ್ ಆಗಂಗಿದೆ, ನೋಡುವ. ಗಾಣಿ ಪೆಟ್ರೋಲ್ ಫ್ರೀ ಅಂತೆ. 4 ಜನ ಒಂದು ರೌಂಡ್ ಹೋಗಿ ಬರ್ಬೋದು. ಗಾಣಿ ಒಂದು ಡೌಟು, ಇವಾಗ ಗಾಡಿ ತಗೊಳ್ತೀವಲ್ಲ, ತಗೊಂಡ್ಮೇಲೆ ಅವರೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಅವರೇ ಫ್ರೀ ಅಂತ ಹೇಳಿದ ತಕ್ಷಣ ನಾನೊಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ ಇವನು. ಗಣಿ ಜಾಸ್ತಿ ದೂರ ಹೋಗ್ಬೇಡ ಮಾವ, ಇವ್ನು ಹೋಗ್ಬಿಟ್ಟು ಗರ್ಲ್ ಫ್ರೆಂಡ್ನ ಒಂದು ರೌಂಡ್ ಕೂರ್ಸ್ಕೊಂಡು ಕರ್ಕೊಂಡು ಬರ್ತಾನೆ, ಅವಳಿಗೂ ತೋರಿಸ್ಕೊಂಡು. ಸಿಗ್ನೇಚರ್ ಹಂಗೆ ಆಯ್ತು. 1,000 ರೂಪಾಯಿ ನಮ್ಮ ಮಾವನ ಸಿಗ್ನೇಚರು. ಗೈಸ್ ನಮ್ 1,000 ನೋಡಿ, ನಿಮಿಷ ತಂದು ಮಾಡಿ. ನಮ್ಮ ಮಾವನ ಸಿಗ್ನೇಚರ್ ನೋಡಿ ಇಲ್ಲಿ. 10,000 ರೂಪಾಯಿ. 10,000 ಮಾವ. 70,000. ಓ ಹಂಗೆ ನೀವು ಹೆಂಗೆ ಅನ್ಕೊಂತೀರೋ ಹಂಗೆ. 1,000 ರೂಪಾಯಿ ನಮ್ಮ ಮಾವನ ಸೈನು. 50,000 ಕೊಡೋರು ಹಾಕಿಲಿ. ಫುಲ್ಲು ಹತ್ತಿಗೆ ಕೊಡ್ತಾನೆ, ಫುಲ್ ಹತ್ತಿಗೆ ಕೊಡ್ತಾನೆ. ಒಂದು ನಿಮಗೆ ಅಲ್ಲ, ನನಗೆ ನನ್ನ ಖರ್ಚಿಗೆ ಒಂದು 50,000 ಕೊಡ್ರಿ. ಗಾಡಿ ಕೊಡ್ತೀವಿ, 1 ಲಕ್ಷ ನಿಮ್ಗೆ ಖರ್ಚು ಕೊಟ್ಬಿಡ್ತೀವಿ. ಇವಾಗ 4,000 ನಮ್ಗೆ ಕೊಟ್ಬಿಟ್ಟು ಒಂದು 50 ಕೊಡು, ನಾನು ಒಂದು ಕೊಡ್ತೀನಿ. 150 ಇಲ್ಲಿ 250 ಕೊಡ್ತೀವಿ. ಅಂಡ್ 1,50,000 ಕೊಡು. ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ್ಟ. ಕ್ಲಿಯರ್ ಕಟ್ ಆಗಲ್ಲ. ಫಸ್ಟ್ ಏನು ಹೇಳಿದ್ರು ಅದಕ್ಕೆ ಫಿಕ್ಸ್ ಆಗ್ಬಿಡ. ನೀವು 1,50,000. ಅದೇ 1,50,000 ಅಲ್ಲ, 1 ಲಕ್ಷನೇ ಕೊಡ್ತೀವಿ. ಸರಿ ತಗೋ, ನಿಮಗೋಸ್ಕರ ಕೊಡ್ತೀನಿ 50,000. ಸರಿ, ಪೂಜೆ ಹೆಂಗೆ ಮಾಡಿಸೋದು? ಮನೆಯಲ್ಲೇ ಮಾಡ್ತಿದ್ದಲ್ಲ. ಬೇಡ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಮಾಡಿಸ್ಬಿಟ್ಟು ಆಮೇಲೆ ಓಡಾಡ್ಸೋಣ. ನಿಜ. ಮೆಟ್ಟಕ್ಕೆ 15 ತಾರೀಕು ಹಂಗೆ ಹೋಗೋಣ. ಗೌರ್ಮೆಂಟ್ ಹಾಲಿಡೇ ಆಯಿತು. ಮಹಾವೀರ್ ಜಯಂತಿ. ಮಹಾವೀರ ಜಯಂತಿ ಗುರುವಾರ ಹೆಂಗೆ? ನನಗೆ ರಜೆ ಇರಲ್ಲ, ನಂಗೆ ಅವತ್ತಿಂದನೇ ಶುರು. 11th ಇಂದ ಅನ್ಸುತ್ತೆ. ಸುಮ್ಮನೆ ಟೆನ್ಷನ್. 10ಕ್ಕೆ ಮಾವ, 10ಕ್ಕೆ ನೆಕ್ಸ್ಟ್ ವೀಕ್. ಸೊ ಅದಕ್ಕೇನೆ ಅಲ್ಲಿವರೆಗೂ ಓಡಾಡಿಸೋದು ಬೇಡ ಮಾವ. ಬೇಡ, ಮನೆ ದೇವ್ರಿಗೆ ಪೂಜೆ ಮಾಡಿಸೋವರೆಗೂ ಬೇಡ. ಈ ಮನೇಲಿ ಹೆಂಗೆ ಪೂಜೆ ಮಾಡ್ತಾರೆ ಏನಾಗಲ್ಲ. ಅಷ್ಟು ದಿವಸ ಬೇಡ, ನಮ್ಮ ಮನೆ ದೇವ್ರಿಗೆ ಮಾಡ್ಸೋಣ. ನಮ್ಮ ಮನೇಲೂ ನಮ್ಮಮ್ಮ ಮನೆ ದೇವರು, ನಮ್ಮಮ್ಮನೇ ಪೂಜೆ ಮಾಡ್ತಾರೆ. ನಾನು ಮಾತಾಡಲ್ಲ ಗುರು, ಇದೆಲ್ಲ ಬಂದ್ರು ಕ್ಯಾಶ್ ಕಟ್ಟಿ. ಕ್ಯಾಶ್ ಮುಗ್ದಿದೆ. 5:30ಗೆ ಬಂದ್ಬಿಟ್ಟು ಇಸ್ಕೊಂಡು ಹೋಗ್ತೀವಿ ಇವತ್ತು ಅಷ್ಟೇ.
ಅಷ್ಟೇ Vlog continue ಮಾಡ್ತೀವಿ. ಅಷ್ಟೇ ಫ್ರೆಂಡ್ಸ್ ಸಾಕು ನಡಿ. ತುಂಬಾ ಹೆವಿ ಬಿಸಿಲಿದೆ ಅಷ್ಟೇ. ಇದು ಒಂದು ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಿರೋದು ಅಂತಂದ್ರೆ ಬ್ಯಾಗು ಹೆಲ್ಮೆಟ್ ಬಿಟ್ವಾ ಎಲ್ಲಾನು ಬಿಟ್ವಾ ಅಲ್ಲೇ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಸ್ಕೂಟಿ ಡಿಯೋ ಆ್ಯಡ್ ಆಗ್ತದೆ. ಸೊ ಅದ್ರದ್ದು ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಇಸ್ಕೋಬೇಕಾದ್ರೆ ಅದ್ರದ್ದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. 5:30ಗೆ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ನಂಗೆ ಹಿಂಗೆ ಲುಕ್ ಕೊಡ್ತಾವನ್ ಖರಾಬಾಗಿ. ನಡಿ ಟೈಪ್ ಆಯ್ತು. ಹೌದಾ? ಈ ಕೋತಿ ಚೇಷ್ಟೆ ಮಾಡ್ಕೊಂಡ್ ಕುತ್ಕೋಬೇಡ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ತಕ್ಕದ್ ಗೋಳಿಕತಾರೆ ನಮ್ಮನ್ನ. ನಿಮ್ಮಲ್ಲೂ ಈ ಥರ ಒಬ್ರು ಫ್ರೆಂಡ್ ಇದ್ದಾರಾ? ನಾನು ತೊಗೊಂಡಿರೋದ್ರದ್ದು ಪ್ರಾಡಕ್ಟ್ ಬೆಲೆ ಎಷ್ಟು ಅಂತ ಗೊತ್ತಾಗ್ಲಿ ಅಂತ ಸ್ಟಿಕ್ಕರ್ ತೆಗಿದಲೇ ಹಂಗೆ ಬಿಟ್ಕೊಂಡಿರೋಂಥ. ಇದನ್ನು ನೋಡಿ ನಮ್ಮ ಗಾನಿ ಫ್ರೆಂಡ್ ತಗೊಂಡಿರೋದೆಲ್ಲ ಹಂಗೆ ಬಿಡ್ತಾನೆ ಸ್ಟಿಕ್ಕರ್ ಪ್ರೈಸ್ ಗೊತ್ತಾಗ್ಲಿ ಅಂತ. ನಾನು ಹೇಳ್ತಿರೋದು ಸತ್ಯನಾ ನಿಮ್ಮ ಫ್ರೆಂಡ್ ಬಗ್ಗೆ? ಹೌದಾ? ನೀವೇನು ಹೇಳ್ತೀರ ಅದಕ್ಕೆ? ಯಾವತ್ತಾದ್ರು ಕಳ್ಳ ಅಂತ ಹೇಳ್ಕೊತಾನೆ. ನಾ ಹೇಳ್ಕೊಳ್ಳಲ್ಲ ಹಂಗೇನೆ ಇವನು. 50,000 ನೀವು ಫ್ಲಾಟ್ ಆಗಿರೋದು 6 ಪ್ಯಾಕ್ಸ್ ಬರುತ್ತೆ. ಒಂದು ವಿಷಯ ಗೊತ್ತೇನೋ? ಒಂದು ವಿಷಯ ಹೇಳಿಲ್ವೇನೋ ನೀನು? ಮದ್ವೆ ನೀನು ಇನ್ನೂ ಮದ್ವೆನಲ್ಲಿ ಇದೆಯಾ? ಈಸ್ ಪ್ರೆಗ್ನೆಂಟ್ ಯಾ? 9 ಮಂತ್ ಅಷ್ಟೇ. 9 months ಅಲ್ಲ 3 years. ಅಲ್ಲ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಲ್ವಾ? 9 months ಅಲ್ಲ 3 years. 3 years. ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ. ಇವನು ಪಾಪು ಚೆನ್ನಾಗಿದ್ಯಂತ? ಪಾಪು ಚೆನ್ನಾಗಿದ್ಯಂತ ಚೆಕಪ್ ಮಾಡಿಸಿದ್ಯಾ? ಟ್ವಿನ್ಸ್ ಅಂತ ಹೇಳಿದಾರೆ. ಟ್ವಿನ್ಸೋ ಇಲ್ಲ 3-4 ಟ್ವಿನ್ಸ್. 5:30ಗೆ ಬರೋಕೆ ಹೇಳಿ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಹ್ಞೂ ಅನ್ನೋರಿಲ್ಲ ಇಲ್ಲಿ ಯಾರು, ನಮಗೆ ಕೇರ್ ಮಾಡೋರೇ ಇಲ್ಲ. ಏನು ಮಾಡೋಣ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಇಲ್ಲೇ ಇದ್ದಾರೆ. ನಾವು ಬಂದ್ರೂ ಕ್ಯಾರೆ ಅಂತಿಲ್ಲ ಗೈಸ್. ಬನ್ನಿ ಅಂತ ಹೇಳ್ತಾರೆ, ಬಂದು ವೆಯ್ಟ್ ಮಾಡ್ತೀವಿ. ಅದು ನಮ್ದಲ್ಲ ಸರ್, ಅದು ಯಾರ್ದು ಬೇರೆಯವ್ರದ್ದು. ಗೈಸ್ AC ರೂಮು, ಒಳ್ಳೆ ಸೋಫಾ ಅಂತ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋಸ್ಕೊಟ್ಟಿದ್ದಾನೆ. ಬರೀ ಇಂಥ ತಿಪ್ಪೇಶೋಕಿನೇ ಒಂದು ನೋಡಿ ಗೈಸ್. ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ಫೋಟೋ ತೆಗಿಯಕ್ಕಾಗಲ್ಲ. 500 ರೂಪಾಯಿ ಕೊಡು. ಅನ್ಸಬ್ಸ್ಕ್ರೈಬ್ ಮಾಡ್ತೀನೋ? ನೀನು ಹೇಳ್ಬಿಡೋ ಮಾಡ್ತೀನೋ ಅಷ್ಟೇ. ನಾನು ಇಲ್ಲೇನು ನಡೀತಿದೆ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನಲ್ಲಿ ಕಾಯಿಸ್ಕೊತಿದ್ದಾರೆ. ಈ ಹುಡುಗ ಏನ್ ಹೇಳ್ತಾವನೆ ಅಂತ ದಂಗಾಗ್ಬೇಡಿ. ಹುಡುಗ ಕಿಪ್ಪಿ ಕೀರ್ತಿ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಮೇಲೆ ಇವ್ರು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಗಾಯ್ಸ್ ಇವರು ನಂಬೇಡಿ ಗಾಯ್ಸ್. ಅವ್ರ ಕೆಲಸ ಇನ್ನೇನು ಸಾಗರ್, ಅದೇ ಮಾಡೋದೆ. ಇವಾಗ ತಾನೇ ಏನೋ ಹೇಳ್ತಿದ್ದ, ಹಿಂಗೆ ಚೇಂಜ್ ಮಾಡ್ಬಿಟ್ಟ ಕಳ್ಳ. ಇವಾಗ ಅತ್ತೆ ಇವರೆಲ್ಲ ಓಡಿಸ್ಬಿಟ್ರು ಕಣತ್ತೆ. ಆದ್ರೆ ಟೆಸ್ಟ್ ಗಾಡಿ ಅಷ್ಟೇ. ಓಡಿಸ್ತೀನಿ ಸುಮ್ನಿರ್ರಿ. ನಾನೇ ಅದೇ 1000 ರೂಪಾಯಿ ಕೊಟ್ಟಿದ್ರು ಅಂತಲ್ಲ, ಅದಕ್ಕೆ ನಿಮ್ ಪರ ಮಾಡೋನು. ಇವಾಗ ನಾನು ಇವಾಗ 2,000 ಕೊಟ್ರೆ ನನ್ನ ಪರ ಮಾತಾಡ್ಬಿಡ್ತಾನೆ. ವಿಚಾರಿಸ್ಕೊಳ್ರಿ, ಹೇಳ್ತೀನಿ. ಅವ್ರ ಅತ್ತೆ ಮನೆಯಲ್ಲೂ ಅಂದ್ರೆ ನಮ್ಮ ಮನೆಯಲ್ಲೂ ಈ ರೇಂಜಿಗೆ ಆರಾಮಾಗಿ ಕೂತ್ಕೊಳ್ಳೋಲ್ಲ ಗೈಸ್. ಬಂದ್ಬಿಟ್ಟು ಇವ್ರ ಅತ್ತೆ ಮನೆ ನಂಗೆ ಕೂತ್ಕೊಂಡವನೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. Guys, our new home baby is ready for delivery. ನಮ್ಮ ನ್ಯೂ ಬೇಬಿ ಕೊಡ್ತೀನಿ. ಬಂತು ಇದು ಚಪ್ಪಳಿ ಇದ್ದಲ್ಲ ಹಾಕೋಬಿಡೋಣ. ಗ್ರಾಫಿಕ್ಸ್ ಕೂತ್ಗಳಲ್ಲಿ ಕೊಡಿ, ನಾನು ಓಡಿಸ್ತೀನಿ ಇವಾಗ. ಕೊಡ್ರಿ, ರಾಕಿ ಓಡಿಸ್ತಾನಂತೆ. ರಾಕಿ ಅಲ್ಲ, ಅವಳಿಗೆ ಆನ್ ಮಾಡಕ್ ಬರಲ್ಲ ಕಂಬಾರು. ಬರ ಇಲ್ಲಿ ಇಟ್ಕೊಳ್ಳೋ. ಅವ್ನು ಜಿಲ್ಲಾ ಮಟ್ಟದಲ್ಲಿ
ಇದೆ ಮನೆಗೆ ತಗೋ ಹೋಗ್ಬೋದಾ ಮೇಡಮ್? ಇದು ಮನೆಗೆ ತಗೊಂಡು ಹೋಗ್ಬೋದಾ? ಮನೆಗೆ ತಗೊಂಡು ಹೋಗ್ಬೋದು, ಅದಕ್ಕೆ ಹಿಡ್ಕೊಂಡಿರೋದು ಗೊತ್ತಾಗಲ್ಲ. ಹೌಸ್ಕೊಬಿಡ್ರಿ. ನಾನು ಬ್ಯಾಗ್ ಒಳಗೆ ಹಾಕೊಬಿಡೋಣ? ಬ್ಯಾಗ್ ಒಳಗೆ ಹಾಕ್ಬಿಡ್ರಿ. ಸ್ಟಾಪ್ ಮಾಡೋದಾ? ಹ್ಞೂ ಹಿಂಗೆ ವ್ಲಾಗ್ ಮಾಡೋದು, ಅದಕ್ಕೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡ್ತಾ ಇರ್ಬೇಕು. ನಾವು ಬರ್ಬೇಕು ಸಾಯನ್ ಟಪಾಕ್ ಗೊತ್ತಾಯ್ತೀನ ಸಾಕ ನಾನು ಕ್ಲೀನಾಗಿ. ಹ್ಞೂ ಇಷ್ಟಪ್ಪ ಯಪ್ಪ. ಈಗ ಬರ್ತೀವಿ. ಸುಮಾರಾಗಿದ್ದೇನೆ. ಕಷ್ಟ ಗೈಸ್ ವ್ಲಾಗಿಂಗ್ ಕಲಿಬೇಕು. ಅಯ್ಯೋ ಅಪ್ಪ, ಎಷ್ಟು ಚೆನ್ನಾಗಿ ಬರ್ತಿದ್ದೀನಲ್ವಾ ಶಾಖ. ಅಯ್ಯೋ ನೀವೇ ನೋಡ್ಕೊಂಡು ನೀವೇ ಗಾಬರಿ ಆಗೋಯ್ತೀರಾ. ಒಂದೊಂದು ಅಲ್ಲ ಅಣ್ಣ. ಆನ್ ಆಗೈತೆ ನಾವು ಆನ್ ಆಗೈತೆ ಮಾಡಮ್ಮ. ಗಾಡಿ ಓಡ್ಸಕ್ ಬರಲ್ಲ ಮಾಡಲ್ಲ ಬಂದ್ಬಿಡ್ತಾರೆ. ಐ ಥಾಟ್ ಇದು ಆಫ್ ಅಂತ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮುಂಗಾರು ಮಳೆ ಗಣೇಶ್ ತರ ಗಾಡಿ ಓಡಿಸ್ಕೊಂಬತ್ತಿದ್ದೆ ನೋಡಿ. ಉಲ್ಲಾಸದ ಹೂ. ಅದರಲ್ಲೇ ಹಾಕೋ. ಹಾಯ್ ಗಣೇಶ್. ಅಮೂಲ್ಯ ಎಲ್ರಿ? ಅಮೂಲ್ಯನ್ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಒಬ್ರನ್ನಂತ ಹೇಳ್ತೀಯ, ಇಬ್ರನ್ನಂತ ಹೇಳ್ತೀಯ. ಎಷ್ಟು ಅಮೂಲ್ಯದಿರ ಇದ್ದಾರೆ ಹೇಳು. ಅವನೊಬ್ಬ ಹೆಸರು ಏನಾದ್ರು ಏನಂದೆ ಇನ್ನೊಂದ್ಸಲ? ಅವನೊಬ್ಬ ಹೆಸರು ಏನಾದ್ರು ಸಮझ रहे हो ना? ಕುತ್ಕೊಂಡು ನೋಡ್ತಾ ಇರ್ತೀರಾ? ಅವ್ನು ಹುಡುಗಿನಾ? ಇಲ್ಲೇನಾರು ನಡೀತಿದೆ ಗುರು. ಅದು ನಿಮ್ ದೂರಕ್ಕೆ ಹೋಯ್ತು ಅಂತಂದ್ರೆ ಅದು ಇದಾಗ್ಬಿಡುತ್ತೆ. ಫಾರ್ ರಿಜಿಸ್ಟ್ರೇಷನ್ ಮೂವಿ ಯಾರಾದ್ರೂ ನೋಡಿದ್ದೀರಾ? ಹಾಗೆ ಮಾಮು ನಮ್ಮ ಅತ್ತಿಗೆ ಕೈ ಕೂಡ ಪೂಜೆ ಮಾಡ್ದಂಗೆ ಅದು. ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ನಮ್ಮ ಅತ್ತಿಗೆ ಕೈ ಇಕ್ಕದ್ರೆ ಮುಗಿದ್ದು. Guys, 1000 ರೂಪಾಯಿ ಬೇಕಾಗಿದೆ ಅವನಿಗೆ, ಅದಕ್ಕೆ ಈ ತರ ಎಲ್ಲ ಹೊಡಿತೀವಿ. ಬೈವಾ ನೋಡಿ ಗಾಯ್ಸ್, ಇವನೇ ಸಾಗರ್ ಅಲಿಯಾಸ್ ಅಲಿಯಾಸ್ ಕೆಂಚ ಕುಂಚ ಏನೇನೋ ನಾವು ಸೇರಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸೇರಿಸ್ಕೊಳ್ಳೋದು ನಾವು ಗೊತ್ತಿಲ್ಲ. ಎಸ್ ಗಾಯ್ಸ್, ಇವಾಗ ಗಾಡಿ ತಗೊಂಡಿದೀವಿ. ನಮ್ಮ ಗಾಡಿ ತರ ಅಲ್ಲ, ಯಾವಾಗ್ಲೂ ಪ್ರೆಗ್ನೆಂಟ್ ಆಗಿರೋದಕ್ಕೆ ಡೆಲಿವರಿ ಆಗ್ಬಿಟ್ಟಿದೆ ಬೇಗ. ಇವತ್ತು ಡೆಲಿವರಿ ಮಾಡಿಸ್ಬಿಟ್ಟಿದೀವಿ ನಾವು. ಒಂದು ಇಯರ್ ಅಲ್ಲಿ ಫುಲ್ಲು ಬ್ಯಾಕ್ ಆ್ಯಂಡ್ ಫ್ರಂಟ್ ಅಲ್ಲಿ ಆ ಕಡೆ ಆ್ಯಪ್ಸ್ ಮಾಡಿ, ಆ್ಯಪ್ಸ್ ಕಾಣಬಾರ್ದು ಅಂತ ಫ್ಯಾಮಿಲಿ ಪ್ಯಾಕ್ ಮಾಡಿಕೊಂಡು. ಸರಿ ಬಿಡಿ, ಒಂದು ಮಾತೆಲ್ಲ ಕೇಳಬೇಡಿ, ಆಗಲ್ಲ. ಸೊ ಎಸ್, ಇಷ್ಟೇ ಇವತ್ತಿನ ವ್ಲಾಗ್ ಸ್ಪೆಷಲ್. ಸೊ ಏನೋ ಒಂದು ಸ್ಪೆಷಲ್ ಅಂತ ಅನ್ನಲ್ಲ, ಇದೆ ಅಷ್ಟೇ. ಅಷ್ಟೇ ಫ್ಯಾಮಿಲಿ ಆಲ್ರೆಡಿ 4 ಗಾಡಿ ಇದೆ. ಇವಾಗ ಇನ್ನೊಂದು ಗಾಡಿ ಆ್ಯಡ್ ಆಗ್ತಿದೆ. ಅದು ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಮನೆಗೆ ಬರ್ತಿರೋಂಥ ಫಸ್ಟ್ ವೆಹಿಕಲ್ಸು. ಸ್ಪೆಷಲ್ ಸೆಂಟಿಮೆಂಟ್ ಈ ಗಾಡಿ. ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಹುಷಾರಾಗಿರಿ. ರಾಧೆ ರಾಧೆ.